ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಆಕೆ ಕೇಳಿದಂತಹ ಮಾತು ಹೌದು. ನನ್ನ ಮುಂದಿನ ಮಾತೇನು ಹೊರಡ್ದಂಗೆ ಆಗ್ಬಿಡ್ತು. ಮಕ್ಕಳಾಗಿಲ್ಲ ಅಂದಾಗ ಆ ಮಕ್ಕಳಾಗದಿರತಕ್ಕಂಥ ಅವರ ಕೂಗಿದೆಯಲ್ಲ, ಆ ಧ್ವನಿ ಅದು ಸಾಮಾನ್ಯವಾದ್ದಲ್ಲ. ಅಷ್ಟು ನೋವು ಅನುಭವಿಸ್ತಾರೆ, ಆ ಸಂಕಟ ಅನುಭವಿಸ್ತಾರೆ. ಅಷ್ಟು ನೋವು ಸಂಕಟ ಅನುಭವಿಸುವಂತಹ ತಾಯಂದರಿಗೆ ಮಕ್ಕಳಾಗಿಲ್ಲ ಅಂದಾಗ, ಮಕ್ಕಳಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ಹಿರಿಯರು ನೀವು ಸಹಿತ ಈ ಕಷ್ಟಗಳನ್ನು ಅನುಭವಿಸಿದಿರ ಅಂತ ಆ ಒಂದು ಪರಿಜ್ಞಾನ ನಿಮಗೆ ಯಾಕಿರೋದಿಲ್ಲ? ಮಕ್ಕಳಾಗದಿರ ಇದ್ದರೆ ಬರೀ ಹೆಣ್ಮಕ್ಳದ್ದು ಒಂದೇ ಸಮಸ್ಯೆನ? ಹೆಣ್ಮಕ್ಳು ಮಾತ್ರನೇ ಕಾರಣನ? ಸಂತಾನ ಆಗಬೇಕಾದ್ರೆ ಗಂಡ ಹೆಂಡತಿಯರು ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ಆ ಅನುಬಂಧ, ಅಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಇಬ್ಬರ ದಾಂಪತ್ಯದಲ್ಲಿರ್ತಕ್ಕಂಥ ಸುಖ ಸಂತೋಷ ಪ್ರತಿಯೊಂದು ಸಹಿತ ಕಾರಣ ಆಗುತ್ತೆ. ಇವತ್ತಿಗೂ ಸಹಿತ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳನ್ನು ಬಹಳ ದೂಷಣೆ ಮಾಡುವಂತಹ ಪದ್ಧತಿಯನ್ನು ಮನೆಯಲ್ಲಿ ತಂದುಕೊಂಡ್ಬಿಟ್ಟಿರ್ತೀರಿ. ನಿಮ್ಮ ಮಗನಲ್ಲಿರ್ತಕ್ಕಂಥ ನ್ಯೂನ್ಯತೆ, ಮಗನಲ್ಲಿರ್ತಕ್ಕಂಥ ದೋಷಗಳಿಗೆ ನಿಮ್ಮ ಮನೆಗೆ ಬಂದಂತಹ ಸೊಸೆ ಬಗ್ಗೆ ನೀವು ಮಾತಾಡುವಂಥದ್ದು ತಪ್ಪಲ್ವಾ? ಫಸ್ಟು ನಿಮ್ಮ ಮಗ, ಅದಾದ ಮೇಲೆ ಸೊಸೆ. ಬರೀ ಸೊಸೆಯನ್ನು ಮಾತ್ರ, ಮನೆಗೆ ಬಂದಂತಹ ಸೊಸೆಯನ್ನು ಮಾತ್ರ ದೂಷಣೆ ಮಾಡ್ತಕ್ಕಂಥದ್ದು, ನೀನು ಬಂಜೆ ಅಂತ ಹೇಳ್ತಕ್ಕಂಥದ್ದು, ನಿನ್ನ ಗರ್ಭದಲ್ಲಿ ಒಂದು ಸಂತಾನ ಆಗಲಿಲ್ಲ, ನೀನು ಪಕ್ಕದಲ್ಲಿದ್ದು ಸುಖ ಇಲ್ಲ, ನೀನು ಅದಕ್ಕಾಗಿ ನಾವು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಎಷ್ಟೋ ಜನ ಮನೆಗಳಲ್ಲಿ ಹೊರಡ್ತಾರಲ್ಲ. ನಿನ್ನ ಮಗನಲ್ಲೇ ಆ ತಾಕತ್ತಿಲ್ಲ ಅಂದಮೇಲೆ ಇನ್ನು ನೀವು ಇನ್ನೊಂದು ಮದುವೆ ಮಾಡಿ ಪ್ರಯೋಜನ ಏನು? ಅಥವಾ ಅಂಥ ಹೆಣ್ಣು ಮಕ್ಕಳನ್ನು ಆ ಥರ ದೂಷಣೆ ಮಾಡೋದ್ರಿಂದ ನಿಮ್ಮ ಗರ್ಭದಲ್ಲೂ ಸಹಿತ ಒಂದು ಹೆಣ್ಣುಮಗು ಇದ್ದು ಆ ಹೆಣ್ಣುಮಗುಗೂ ಇದೇ ಥರ ಸಮಸ್ಯೆ ಆದರೆ ಆ ಹೆಣ್ಣುಮಗುನ ಮತ್ತೊಬ್ಬರ ಮನೆಗೆ ಕೊಟ್ಟಾಗ ಅವ್ರ ಮನೇಲಿ ಆಡುವಂತಹ ಮಾತು ನಿನ್ನ ಮಗಳು ನೋವು ಪಡ್ತಾಳೆ ಅಂತ ಆ ಒಂದು ಮನಸ್ಥಿತಿ ನಿಮಗೆ ಬರೋದಿಲ್ವಾ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕಿನ್ನ ಇನ್ನೊಬ್ಬರಿಗೆ ಈ ಥರ ಬೆರಳು ಮಾಡಿ ತೋರಿಸಿದ್ರೆ ನಿಮ್ಮನ್ನು ಈ 4 ಬೆರಳು ನಿಮ್ಮನ್ನು ತೋರಿಸ್ತಾ ಇರುತ್ತೆ, ನಿನ್ನೊಳಗಿರ್ತಕ್ಕಂಥ ತಪ್ಪನ್ನು ನೋಡು ಅಂತ. ನಾವು ಇನ್ನೊಬ್ಬರನ್ನ ಒಂದು ಬೆರಳಲ್ಲಿ ತೋರಿಸಿದ್ರೆ 4 ಬೆರಳು 3 ಬೆರಳು ನಮ್ಮನ್ನೇ ತೋರಿಸುತ್ತೆ, ನಿನ್ನೊಳಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೋ ಅಂತ. ಯಾವುದೇ ಒಬ್ಬ ತಾಯಂದ್ರಿಗಾಗಲಿ ಸಂತಾನ ಆಗಿಲ್ಲ ಅಂದಾಗ, ಆ ಸಂತಾನ ಇಲ್ದಿರತಕ್ಕಂತಹ ತಾಯಂದಿರು ಮನೆಗೆ ಬಂದಾಗ ಅವರಿಗೆ ಮಕ್ಕಳು ಮುಟ್ಟೋದು ಕೊಡದಿರ ಇರ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳ ತೊಟ್ಲು ಮುಟ್ಲಿಕ್ಕೆ ಬಿಡದಿರ ಇರ್ತಕ್ಕಂಥದ್ದು, ಮಕ್ಕಳ ನಾಮಕರಣದಲ್ಲಾಗಲಿ ಅಥವಾ ಮಕ್ಕಳಿಗೆ ನಾವು ಮಾಡಿಸುವಂತಹ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ಅಂತಹ ಸಣ್ಣ ಪುಟ್ಟ ಮಕ್ಕಳನ್ನು ಯಾರಿಗಾರು ಸಣ್ಣ ಪುಟ್ಟ ಮಕ್ಕಳನ್ನ ನೋಡ್ರೆ ಎತ್ಕೋಬೇಕು, ಆಡಿಸ್ಬೇಕು, ಮುದ್ದಿಸ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಸಣ್ಣ ಮಕ್ಕಳನ್ನು ನೋಡಿದ್ರೆ ಯಾರಿಗೂ ಆಸೆ ಆಗೋದಿಲ್ಲ. ಎಂಥ ಕಟಕನ್ನ ಮನಸ್ಸನ್ನು ಸಹಿತ ಕರಗಿಸುವಂಥ ಚೈತನ್ಯ ಆ ಪುಟ್ಟ ಪುಟಾಣಿ ಮಕ್ಕಳಲ್ಲಿರುತ್ತೆ. ಅದಕ್ಕೆ ಮಕ್ಕಳನ್ನು ಏನು ಅರಿಯದ ಕಂದಮ್ಮನ್ನು ದೇವರು ಅಂತ ಪೂಜಿಸ್ತೀವಿ. ನಾವು ದೇವ್ರಿಗೆ ಹೋಲಿಸ್ತೀವಿ, ರಾಮ ಕೃಷ್ಣ ಅಂತ ಹೇಳ್ತೀವಿ, ಮುದ್ದಾಡ್ತೀವಿ. ಸಣ್ಣ ಮಕ್ಕಳು ಚೆನ್ನಾಗಿದ್ಬಿಟ್ರೆ ಅದಕ್ಕೆ ಜಾತಿ ಮತ ಭೇದವಿಲ್ಲ. ಯಾವ ಜನಾಂಗದ ಮಕ್ಕಳಾದರೂ ಸಹಿತ ಮಕ್ಕಳು ಮುದ್ದಾಗಿದ್ದರೆ ಆ ಮಕ್ಕಳನ್ನ ಎತ್ಕೋಬೇಕು, ಆಟ ಆಡಿಸ್ಬೇಕು, ಮಾತಾಡಿಸ್ಬೇಕು ಅಂತ ಆಸೆ ಆಗುತ್ತೆ. ಮಕ್ಕಳನ್ನು ಶುಭ್ರವಾಗಿಟ್ಟು ನೋಡಲಿಕ್ಕೆ ಲಕ್ಷಣವಾಗಿದ್ದರೆ ಅಲ್ಲಿ ಜಾತಿಯ ಮಾತೇ ಇಲ್ಲ. ಹೀಗಿರಬೇಕಾದ್ರೆ ತಾಯಂದ್ರನ್ನ ಯಾರು ಹೆಣ್ಣುಮಕ್ಕಳಿಗೆ ಸಂತಾನ ಆಗಿಲ್ಲ ಅಂದಾಗ ಅಂಥ ಹೆಣ್ಣುಮಕ್ಕಳನ್ನು ಈ ಮಕ್ಕಳನ್ನು ಮುಟ್ಲಿಕ್ಕೆ ಬಿಡದಿರ ಇರ್ತಕ್ಕಂಥದ್ದು ಮಹಾಪರಾಧ ಅಲ್ವಾ? ಅಥವಾ ಅವರ ಪ್ರಾರಬ್ಧ ಕರ್ಮನ, ಆ ಕರ್ಮನ ನೀವು ಈ ತರಹ ಅವ್ರ ಮುಂದೆ ತೆಗೆದು ತೋರಿಸುವಂಥದ್ದು ಸಮಂಜಸ ಎಷ್ಟು ಮಾತ್ರ ಸರಿಯದು? ಹಾಗಂತ ಇಲ್ಲಿ ಬರೀ ಪುರುಷರದೇ ಸಮಸ್ಯೆ ಆಗೋದಿಲ್ಲ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಕಲ್ಯಾಣಾತ್ಮಕ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಶ್ರೀ ಹೇ ವಿಳಂಬಿ ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 21/4/2017 ಶುಕ್ರವಾರ ದಶಮಿ. ಇವತ್ತು ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರ ಮಕರ ಕುಂಭರಾಶಿಯವರು. ಧನಿಷ್ಠಾ ನಕ್ಷತ್ರ ಮಕರ ಕುಂಭರಾಶಿಯವರಿಗೆ ಇವತ್ತು ರಾಷ್ಟ್ರಾಧಿಪತಿ ಶನಿ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೂ ನಕ್ಷತ್ರಚಾರ ಪ್ರಕಾರ ಧನಿಷ್ಠಾ ನಕ್ಷತ್ರವಾದ್ದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಸುಗಮವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ಅಷ್ಟೇ ಸಮಾಧಾನಕರವಾಗಿ ನೆಮ್ಮದಿಯುತವಾಗಿ ಕೆಲವು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿ ಯೋಗ ಫಲವೂ ಇದೆ, ಅದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಇದೆ. ದೋಷಗಳಿದ್ದಾಗ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದಿಷ್ಟು ಮಾರ್ಗದರ್ಶನವೂ ಇದೆ.
ಆ ಮಾರ್ಗದರ್ಶನ ಏನು ಅದನ್ನು ತಿಳ್ಕೊಳ್ಬೇಕಾದ್ರೆ ರಾಶಿಫಲ ನೀವು ನೋಡಲೇಬೇಕು. ಆ ರಾಶಿಫಲದ ಬಗ್ಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ರಾಶಿಫಲವನ್ನು ತಿಳಿಸುವಂತಹ ಒಂದು ಮಹಾಯಂತ್ರ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ಇಟ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೊಬ್ಬರು ಹೇಳುವಂತಹ ಮಾತನ್ನು ಸಹಿತ ಆಲಿಸೋದಕ್ಕಿಂತ ನಿಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಜ್ಞಾನದಿಂದ ತಾವು ತೆಗೆದುಕೊಳ್ತಕ್ಕಂಥ ನಿರ್ಣಯ ತೀರ್ಮಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಯಾವುದೇ ಕೆಲಸಗಳನ್ನು ಹೇಳಿದ್ರು ಅದನ್ನು ಸಮಾಧಾನಕರದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು, ಸಮಾಧಾನದಿಂದ ವರ್ತನೆ ಮಾಡಿ ಆ ಕೆಲಸಕ್ಕೆ ಮತ್ತಷ್ಟು ಪೌಷ್ಟಿಕವಾಗಿ ನಿಮ್ಮ ಆಲೋಚನೆಗಳನ್ನು ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬಂದೊದಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಯೋಗದಲ್ಲಿ ಸಾಕಷ್ಟು ಯೋಗ ಫಲಗಳಿದೆ. ದೂರಭಾರ ಹೊರಡುವಂಥದ್ದು, ಸಭೆ ಸಮಾರಂಭಕ್ಕೆ ಹೊರಡುವಂಥದ್ದು, ವಿಶೇಷವಾದಂಥ ಕಾರ್ಯಕ್ರಮಗಳಿಗೆ ನೀವು ಭಾಗವಹಿಸುವಂಥದ್ದು, ನಿಮ್ಮನ್ನು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ನಿಮಗೊಂದು ಸನ್ಮಾನ ಸಮಾರಂಭವನ್ನು ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ವೃಷಭ ರಾಶಿಯವರಿಗೆ ನಿಮ್ಮ ಮುಖದ ವರ್ಚಸ್ಸಿಗೆ ತಕ್ಕಂತೆ ಶುಕ್ರನ ಸಂಪೂರ್ಣ ಅನುಗ್ರಹ ನಿಮಗಿರೋದ್ರಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಿದ್ರೂ ಇವತ್ತು ಒಂದಿಷ್ಟು ಲಾಭವನ್ನು ಕಾಣುವಂತಹ ದಿನ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಬೇಕು, ಜೊತೆಗೆ ಒಂದು ಶಕ್ತಿ ದೇವತೆಯ ದರ್ಶನ ಬೇಕು. ಶಕ್ತಿ ದೇವತೆಯ ದರ್ಶನವನ್ನು ರಾಹುಕಾಲದಲ್ಲಿ ದೇವಿಯ ಆಸ್ಥಾನದಲ್ಲಿ ತಾಯಿಯನ್ನು ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಮನಸ್ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ಹೆಚ್ಚೆಚ್ಚು ಲಾಭ ಇದೆ, ಭಗವತಿಯ ಅನುಗ್ರಹವೂ ಇದೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯೂ ಇದೆ. ಹೊಸದಾಗಿ ಮಾಡಬೇಕು ಅಂತಕ್ಕಂಥ ಯಾವುದಾದ್ರೂ ಒಂದು ಕೆಲಸಗಳ ಬಗ್ಗೆ, ಯಾವುದಾದ್ರೂ ಒಂದು ಆಯೋಜನೆ ಬಗ್ಗೆ ಅಥವಾ ನಿಮ್ಮ ಯೋಚನೆಗಳು ಏನಿದೆಯೋ ಅದನ್ನು ಸಮಂಜಸವಾಗಿ ಕೂತು ಆಲೋಚಿಸಿ ಅದನ್ನು ಒಳ್ಳೆ ತೀರ್ಮಾನ ತಂದುಕೊಳ್ಳುವಂತಹ ವಿಶೇಷತೆಗಳು ನಿಮ್ಮಲ್ಲಿದೆ. ಇವತ್ತು ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಬುಧ ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ನೀವು ಶ್ರದ್ಧಾಭಕ್ತಿಯಾಗಿ ಏನನ್ನು ನೀವು ಗೌರವಿಸ್ತೀರೋ, ಯಾವ ಪ್ರಕಾರ ನೀವು ಇರ್ತೀರೋ, ನಿಮ್ಮ ನಡವಳಿಕೆಗೆ ತಕ್ಕನಾದಂತಹ ಭವಿಷ್ಯತ್ತನ್ನು ನೀವು ರೂಪಿಸ್ಕೊಳ್ಬಹುದು. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸ್ವಲ್ಪ ದೂರಭಾರ ಪ್ರಯಾಣದ ಬಗ್ಗೆ ಅಥವಾ ಹೊಸದಾಗಿ ಮಾಡುವ ಉದ್ಯೋಗದ ಬಗ್ಗೆ ಅಥವಾ ನಿಮ್ಮ ಮುಂದಿನ ಜೀವನದ ಬಗ್ಗೆ ಸಾಕಷ್ಟು ಆಲೋಚನೆಗಳನ್ನು ಮಾಡ್ತಿರ್ತೀರಿ. ಆದರೆ ಆಲೋಚನೆಯಾಗಿದೆ ವಿನಃ ಅದು ಕಾರ್ಯಗತಿಗೆ ಬರ್ತಕ್ಕಂಥದ್ದು ಬಹಳ ವಿಳಂಬ ಆಗ್ತಾ ಇದೆ. ಆದರೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವಂತಹ ದಿನವೂ ಇವತ್ತೆದುರಾಗುತ್ತೆ. ಜೋಪಾನ ಎಚ್ಚರ ಇರಲಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಚುರುಕಿದ್ದು, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದ್ದು, ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ ಒಂದು ರಾಹುಕಾಲದಲ್ಲಿ ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೇವಿ ಆಸ್ಥಾನದಲ್ಲಿ ಅಮ್ಮನವರ ಹೆಸರು ಹೇಳಿ ಒಂದಿಷ್ಟು ಹೆಸರುಬೇಳೆ ಪಾನಕ ಇಂತಹದ್ದನ್ನು ಕೊಟ್ಟು ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಒಂದಿಷ್ಟು ಮಧು ಅಂದರೆ ಜೇನುತುಪ್ಪ, ಕಬ್ಬಿನ ಹಾಲು ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ನೀವು ಅನುಷ್ಠಾನ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಷ್ಟೋ ಬಾರಿ ತುಂಬ ಹತ್ತತ್ರಕ್ಕೆ ಬಂದು ನಿಲ್ಲುವಂತಹ ಕೆಲಸಗಳು ಸಹಿತ ಇವತ್ತಿನ ದಿವಸ ವಿಶೇಷವಾದಂಥ ರೀತಿ ಒಂದು ಸಂತೋಷದಿಂದ ಸಂಭ್ರಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಮಹತ್ತರವಾಗಿರ್ತಕ್ಕಂಥ ಯೋಗಫಲ. ಇದಕ್ಕಾಗಿ ಸಾಧ್ಯವಾದರೆ ಒಂದು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆಶೀರ್ವಾದದೊಂದಿಗೆ ಅವರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ.